ಹಲೋ ಎಲ್ರು ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ವರಲಕ್ಷ್ಮಿ ಹಬ್ಬ ಇರುತ್ತೆ, ಅವತ್ತಿನ ದಿನದ ವ್ಲಾಗ್ ಇದು. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರು ಎಲ್ರಿಗೂ ಲಕ್ಷ್ಮಿ ಒಲಿಲಿ ಆ ದೇವತೆ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಲಕ್ಷ್ಮಿ ಇದ್ರೇ ಅಲ್ವಾ ನಾವು. ಸೊ ಎಲ್ಲರ ಮನೆಯಲ್ಲೂ ಲಕ್ಷ್ಮಿನ ನೆಲೆಸ್ಲಿ. ಸೊ ಎಲ್ಲರೂ ಒಳ್ಳೆ ತಂದಿಂದ ಇರಿ, ಒಳ್ಳೇದಾಗಲಿ ಎಲ್ರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಮುಖಾಂತರ. ನಿಮ್ಮ ಜೊತೆ ನಾನು ಒಬ್ಳು. ಸೊ ಹಂಗೆ ನಾನು ನೆನ್ನೆ ದಿನ ಅಂದರೆ ಒನ್ ಡೇ ಮುಂಚೆನೇ, ಅಂದರೆ ಒನ್ ಡೇ ಅಲ್ಲ, ಹಬ್ಬ ಇನ್ನು 4 ದಿನ ಇದೆ ಅನ್ಬೇಕಾದ್ರಿಂದ ನಾನು ನಮ್ಮಮ್ಮ ಫುಲ್ಲು ಕೆಲಸ, ಮನೆ ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದು ಕೆಲಸ ನಾನು ನಮ್ಮಮ್ಮ ಮಾಡ್ತಾ ಬಂದ್ವಿ. ಇನ್ನೇನು ಹಬ್ಬ ನಾಳೆ ಅನ್ಬೇಕಾದ್ರೆ ಫುಲ್ಲು ಬರೋದು ಉಳಿಕೆ ಇರೋ ಬ್ಯಾಲೆನ್ಸ್ ಕೆಲಸಗಳು ಎಲ್ಲ ಮುಗಿಸ್ಕೊಂಡು, ಸೊ ನೈಟು ನಾನು ಒಂದು 2:30ವರೆಗೂ ಎದ್ದಿದ್ದೆ. ಆಮೇಲೆ ಒಂದು 1 ಅವರ್ 2 ಅವರ್ ಮಲಕ್ಕೊಂಡೆ ಅಷ್ಟೇ. ಲಕ್ಷ್ಮೀನ ಕೂರಿಸಿಲ್ಲ ಅಂದರೂ ಇಷ್ಟೊತ್ತಾಗಿದೆ, ಅಂದರೆ 2:30 ಆಯಿತು. ಅಷ್ಟು ಕೆಲಸಗಳು, ಫೋಟೋಗಳಾಗಿರ್ಬೋದು, ದೇವ್ರ ಸಾಮಾನು ಎಲ್ಲ ತೊಳ್ಕೊಂಡು ನಾನೆಲ್ಲ ರೆಡಿ ಮಾಡ್ಕೊಂಡು, ಮತ್ತು ನಾವು ಹಬ್ಬದ ದಿನ ಬೇರೆ ಸೈಡ್ ಹೋಗೋ ಪ್ರೋಗ್ರಾಮ್ ಇತ್ತು ಹೋಗೋದು. ಅದಕ್ಕೋಸ್ಕರ ಪ್ರತಿಯೊಂದೂ ಜೋಡಿಸ್ಕೊಂಡು ನಾನು ಅಲ್ಲಿಗೆ ವೀಡಿಯೋಸ್ ಒಂದು 4-5 ವೀಡಿಯೋಸ್ ರೆಡಿ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸಗಳು ಮಾಡಿ ಮುಗಿಸೋ ಅಷ್ಟರಲ್ಲಿ ಮಧ್ಯರಾತ್ರಿ 2:30 ಆಯಿತು. ಅದಕ್ಕೋಸ್ಕರ 1-2 ಅವರ್ ಮಲ್ಕೊಂಡು ನೆಕ್ಸ್ಟ್ 5 ಗಂಟೆಗೆ ಎದ್ದು ಮತ್ತೆ ಸ್ನಾನ ಮಾಡ್ಕೊಂಡು ಈಚೆ ಕಡೆದೆಲ್ಲ ತೊಳೆದು ಬಾಗಿಲಿಗೆ ಬಟ್ಟಿಟ್ಟು ಅದು ಹೂವೆಲ್ಲ ಮುಡಿಸಿ, ಮತ್ತು ಫೋಟೋಗಳಿಗೆಲ್ಲ ಹೂವೇನು ಹಾಕಿಲ್ಲ, ನೈಟೆಲ್ಲ ತೊಳೆದು ಒರೆಸಿ ಬಟ್ಟೆ ಎಲ್ಲ ಇಟ್ಟಿದ್ದೆ. ಇವಾಗ ಎದ್ದು ಸ್ನಾನ ಮಾಡ್ಕೊಂಡು ಹೂವೆಲ್ಲ ಇಟ್ಟು ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಸ್ಯಾರಿ ಬಂದುಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಹೆವಿ ಜನ ಕಾಮೆಂಟ್ ಮಾಡಿ ಕೇಳಿದ್ರು. ಸೊ ನಾನು ಇದ್ರ ಬಗ್ಗೆ ಡಿಟೇಲ್ಡಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಮುಂಚೆನೇ ನಾನು ಅಪ್ಲೋಡ್ ಮಾಡಿದ್ದೆ, ಇನ್ನೊಂದು ಸಾರಿ ನಾನು ಡಿಟೇಲ್ಡಾಗಿ ಹೇಳ್ತೀನಿ ನಿಮಗೆ. ಸೊ ತೊಗೊಳ್ಳೋದಿದ್ರೆ ನೀವು ತೊಗೋಬೋದು ಈ ಥರ ಸ್ಯಾರೀಸು. ಒಂದೇ ಕಲರ್ ಸ್ಯಾರೀಸ್ ಬೇಕಂದ್ರೂ ಅವ್ರ ಹತ್ರ ಸಾವಿರಾನು ಕೊದಲೇ ಬೇಕಾದ್ರೆ ಸಿಗುತ್ತೆ. ಯಾಕಂದರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಇದೇ ಕಲರಲ್ಲೇ ಬೇಕು, ನಮ್ಗೊಂದು 10 ಪೀಸ್ ಬೇಕು, 20 ಪೀಸ್ ಬೇಕು, 30 ಪೀಸ್ ಬೇಕಂದ್ರೂ ಸೇಮ್ ಕಲರಲ್ಲೇ ಅವ್ರು ರೆಡಿ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಯಾರಿ ಯಾವ ರೀತಿ ಇರುತ್ತೆ ಏನಂದರೆ ಮೇಯ್ನು ಬ್ಲೌಸ್ ಕಾಂಬಿನೇಷನ್ನು, ಅದು ಬಾರ್ಡ್ರು ಮತ್ತು ಬ್ಲೌಸು ಸೇಮ್ ಕಾಂಬಿನೇಷನ್ನು ಮಸ್ತಾಗಿತ್ತು. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನೆಕ್ಸ್ಟು ನಮ್ಮ ರೋಜನ್ಗೆ ಹೇಳಿದ್ದೆ ಒಂದು 5 ಜನನ ಮುತ್ತೈದರನ್ನ ಕರ್ಕೊಬಂದ್ರೆ ನೀನು ನಮ್ಮಮ್ಮ ಇರ್ತೀರಾ, ಇನ್ನು 3 ಜನನ ಕರಿ ಅಂತಂದು ಹೇಳಿದ್ದೆ. ಸರಿ ಅಂತ ಹೋಗ್ಬಿಟ್ಟು ಅವಳು ಕರ್ಕೊಂಡೇ ಬಂದಳು ಎಲ್ಲರೂ. ಸೊ ನಾನು ಅರ್ಜೆಂಟ್ ಇರೋದ್ರಿಂದ ಪಾಪ ಅವರು ನೈಟಿಗಳಲ್ಲೇ ಇದ್ದಾರೆ, ಇನ್ನು ಸ್ಯಾರಿ ಹಾಕೊಳ್ಳೋಕೆ ಟೈಮ್ ಇಲ್ಲ ಬರ್ರಿ ಅನ್ನೋದಕ್ಕೆ ಹಂಗೆ ಬಂದ್ಬಿಟ್ಟು ಈಗ ಅರ್ಶಿನ ಹಚ್ತಾ ಇದ್ದೀನಿ. ಈ ರೀತಿ ಒಂದು 5 ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಟು ನಮ್ಮ ಕೈಲಿ ಏನಿದ್ರೆ ಅದು ಕೊಟ್ಟರೆ ಸೊ ಒಳ್ಳೇದಾಗುತ್ತೆ ಅಂತಂದು ಹೇಳ್ತಾರೆ. ಆದರೆ ಮುತ್ತೈದೆತನ ಅನ್ನೋದು ಸೊ ಎಲ್ರಿಗೂ ಸಿಗುವಂಥ ಭಾಗ್ಯ ಅಲ್ಲ, ಅದು ಸ್ವಲ್ಪ ಜನ ಅದೃಷ್ಟ ಮಾಡಿರೋರಿಗೆ ಮಾತ್ರ ಸಿಗುತ್ತೆ. ಹಾಗಾಗಿ ನಮ್ಮ ಲಾಸಿಗೆ ತುಂಬ ಇಷ್ಟ ಈ ರೀತಿ ಅರಿಶಿನ ಹಚ್ಕೊಳ್ಳೋದು, ಕುಂಕುಮ ಇಟ್ಕೊಳ್ಳೋದು ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಅವಳು ಕೂರಿಸಿ ಅವಳಿಗೂ ಹಚ್ತಾ ಇದ್ದೀನಿ. ಎಲ್ರಿಗೂ ಅರಿಶಿನ ಹಚ್ಚಿ ಅಕ್ಷತೆ ಕಾಳು, ಮತ್ತು ರಾತ್ರಿ ನಾನು ಹೇಳಿದ್ನಲ್ಲ, ರಾತ್ರಿಗೆ ಬ್ಲೌಸ್ ಪೀಸ್ ಅಂತೆ ಹಣ್ಣು ಎಲ್ಲನೂ ಒಂದು ಪ್ಲೇಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾವು ಯಾವ ವರ್ಷವೂ ಲಕ್ಷ್ಮಿನ ಕೂರಿಸಿಲ್ಲ, ಹಾಗಾಗಿ ಈ ವರ್ಷವೂ ಕೂರಿಸಿಲ್ಲ. ನೋಡೋಣ ಫ್ಯೂಚರಲ್ಲಿ ನಮ್ಮ ಅದೃಷ್ಟ ಹೇಗಿದೆಯೋ ಗೊತ್ತಿಲ್ಲ. ಒಂದು ವೇಳೆ ಒಂದು ಮನೆ ಕಟ್ಟಿದ್ರೆ ಹೊಸ ಮನೆಯಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ ಆಗಲಿ. ಸೊ ಆದರೆ ಮಾಡ್ತೀನಿ ಆ ಥರ, ಇಲ್ಲಾಂದರೆ ಇದೇ ಥರನೇ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಮ್ಮ ಹತ್ರ ಏನಿದೆ ಅದು ತೋರಿಸ್ಕೊಳಕ್ಕೆ ಹೋಗ್ಬಾರ್ದು. ಸೊ ಅಂದರೆ ಇಲ್ಲದೆ ಇರೋದೆಲ್ಲ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು ಅಂತಾರಲ್ಲ ದೊಡ್ಡವರು, ಹಂಗೆ ನಮ್ಮ ಹತ್ರ ಏನಿದೆಯೋ ಅದ್ರ ಮುಖಾಂತರ ನಾನು ಈ ಥರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಾಕು ನನಗೆ, ಯಾಕಂದರೆ ನನಗೆ ಇದರಲ್ಲೇ ಖುಷಿ ಇದೆ. ದೇವ್ರು ಹೆಂಗಿಟ್ಟಿದ್ರೆ ಹಂಗೆ ಹೋಗಲಿ ನಮ್ಮ ಜೀವನ ಅಂತ ಅಂದ್ಕೊಂಡಿದ್ದೀನಿ. ಈಗ ಎಲ್ರಿಗೂ ಕೊಟ್ಬಿಟ್ಟು ಅದು ಬ್ಲೌಸ್ ಪೀಸು ಹಣ್ಣೆಲ್ಲ ಜೋಡಿಸಿಟ್ಟಿದ್ನೆಲ್ಲ ಕೊಟ್ಟು ಎಲ್ರಿಗೂ ಆ ಥರ ಕೈ ಮುಗ್ದೆ. ಆಮೇಲೆ ಅವರು ನನಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾರೆ. ಅದಾದಮೇಲೆ ಅಕ್ಷತೆ ಕಾಳು ಮಾಡಿಟ್ಟಿದ್ದೆ. ಅಕ್ಷತೆ ಕಾಳು ಅವ್ರಿಗೆಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ನಾನು ಆಶೀರ್ವಾದ ತೊಗೊಂಡೆ ಅವ್ರ ಹತ್ರ 5 ಜನದ ಹತ್ರ. ದೊಡ್ಡವರು ಚಿಕ್ಕವರು ಅನ್ನೋದು ಲೆಕ್ಕ ಬರಲ್ಲ. ಸೊ ನಾವು ಪೂಜೆಗೆ ಅಂತ ಕರೆದಾಗ ಅವ್ರು ದೇವ್ರಿಗೆ ಸಮ ಅಂತಂದು ಹೇಳ್ತಾರೆ, ಅರಿಶಿನ ಕುಂಕುಮಕ್ಕೆ ಅಂತ ಕರೆದಾಗ ಲಕ್ಷ್ಮಿಗೆ ಹೋಲಿಸ್ತಾರೆ ಆ ಥರ ಮುತ್ತೈದೆಯವ್ರನ್ನ. ಸೊ ಹಂಗಾಗಿ ನಾನು ಚಿಕ್ಕವರು ದೊಡ್ಡವರು ಅಂತ ನೋಡಿಲ್ಲ, ಚಿಕ್ಕವರು ಎಲ್ಲರೂ ನಿಂತಿದ್ರು. ಎಲ್ರಿಗೂ ಈ ರೀತಿ ಕಾಲು ಮುಗ್ದಿದ್ದು. ಅವರು ಅಕ್ಷತೆ ಕಾಳು ಹಾಕ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಸೊ ದೇವರು ಎಲ್ರಿಗೂ ಆರೋಗ್ಯ, ಆಯುಷ್ಯು, ದುಡ್ಡು ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿ ಅವತ್ತಿನೂ ಬಂದರು. ಸೊ ಬರೋಷ್ಟರಲ್ಲೇ ಅವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನೆಕ್ಸ್ಟ್ ನಾವು ಬಂದಿದ್ದು ಬೆಳ್ಳಿ ಬಟ್ಲಿಗೆ. ನಮ್ಮೂರಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ, ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇಲ್ಲೇನಕ್ಕೆ ಬಂದಿದ್ದಂದರೆ ವಿಜಿ ಏಂಜಲ್ ಬ್ಯೂಟಿ ಸಲೂನ್, ನಿಮ್ಗೆ ಗೊತ್ತೇ ಇರುತ್ತೆ ಪಾವಗಡದಲ್ಲಿ, ನಾನು ಯಾವಾಗಲೂ ಹೋಗ್ತಾ ಇರ್ತೀನಲ್ಲ ಸಲೂನ್ಗೆ. ಅವರು ಲಕ್ಷ್ಮಿನ ಕೂರಿಸಿದ್ರು. ಈ ಸಾರಿ ಸಿಂಪಲಾಗಿ ಮಾಡ್ತಿದ್ದಾರೆ. ವರ್ಷ ತುಂಬ ಗ್ರ್ಯಾಂಡಾಗಿ ಕೂರಿಸ್ತಾ ಇದ್ದಂತೆ ವಿಜಿ. ಈ ವರ್ಷ ಸುಮ್ಮನೆ ಸಿಂಪಲಾಗಿ ಈ ರೀತಿ ಪೂಜೆ ಮಾಡೋಣ ಅಂತಂದು ಎಲ್ಲ ಜೋಡಿಸಿದಾಳೆ. ತುಂಬ ಚೆನ್ನಾಗಿತ್ತು, ಆದ್ರೂ ಸಿಂಪಲ್ ಏನು ಅನ್ನಿಸ್ಲಿಲ್ಲ, ಚೆನ್ನಾಗೇ ಕೂರಿಸಿದ್ದಾರೆ. ನಾನು ಬರೋಷ್ಟರಲ್ಲಿ ಆಗಲೇ ಪೂಜೆ ಎಲ್ಲ ಮಾಡಿದರು.
ನಾನು ಇನ್ನು ಅರಿಶಿನ ಕುಂಕುಮ ತಗೊಂಡು ಹಿಂಗೆ ಹೋಗಬೇಕು ಅಂತಂದು ಹೇಳಿದ್ಲು. ಅದರಲ್ಲಿ ನಾನೊಂದು ಜಡೆ ಹಾಕ್ಕೊಡು ನನಗೆ ಹಬ್ಬದ ದಿನ ಅಂತಂದು ಕೇಳಿದ್ದೆ ನಾನು ವಿಜಯನ. ಸರಿ ಹಾಕ್ಕೊಡ್ತೀನಿ, ನಮ್ಮ ಮನೆಗೆ ಕುಂಕುಮಕ್ಕೆ ಬರಬೇಕು, ಅದಾದಮೇಲೆ ನಾವು ಹೋಗೋಣ, ಊಟನೂ ಮಾಡಬೇಕು ಅಂತ ತುಂಬ ಇದು ಮಾಡಿದ್ಲು. ಸರಿ ಅಂತ ಕಡುಬು ಮಾಡಿದ್ರು. ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು, ಟೇಸ್ಟಿಯಾಗಿ. ಹಾಗಾಗಿ ಕಡುಬು ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ. ಇದಕ್ಕೆ ಕಾಯಲು ತುಪ್ಪ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಊಟ ಎಲ್ಲ ಮುಗಿಸಿದ್ವಿ. ಆಮೇಲೆ ಅಮ್ಮ ಇದ್ದಾರಲ್ಲ, ವಿಜಯ್ ಅವರಮ್ಮ, ಸೊ ತುಂಬ ಪ್ಯೂರ್ ಹಾರ್ಟೆಡ್ ಅಂತಾರಲ್ಲ ಆ ಥರ ಅಮಾಯಕ ಥರ ಇರ್ತಾರೆ ನೋಡ್ರಿ. ಆಗಿನ ಕಾಲದ ಜನನೇ ಅಷ್ಟು. ಈಗ್ಲೂ ವಿಜಿಗೆ ಊಟಕ್ಕೆಲ್ಲ ಇಟ್ಕೊಡೋದು ಅಮ್ಮನೇನಂತೆ. ಎಷ್ಟು ಖುಷಿ ಅಲ್ವಾ ಆ ಥರ ಇದ್ದರೆ. ಸೊ ವಿಜಿ ಹೇಳ್ತಾ ಇರ್ತಾಳೆ, ಈಗಲೂ ನಮ್ಮ ಅಮ್ಮನೇ ಊಟ ಎಲ್ಲ ಬಡಿಸೋದು ನಮಗೆ ಅಂತಂದು ಹೇಳ್ತಾ ಇರ್ತಾಳೆ. ತುಂಬ ಖುಷಿ ಆಯ್ತು ಆ ಮಾತು ಕೇಳಿ. ಆಮೇಲೆ ಇವ್ರು ಬಂದುಬಿಟ್ಟು ವಿಜಿ ಇದಾರಲ್ಲ, ಅವ್ರ ಬ್ರದರ್ ಅವ್ರ ವೈಫು. ಸೊ ಅವರೇ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನನಗೆ ಬ್ಲೌಸ್ ಪೀಸ್ ಅದೆಲ್ಲ ಕೊಡ್ತಾವ್ರೆ, ತಾಂಬೂಲ ಎಲ್ಲ ಕೊಡ್ತಾವ್ರೆ ನೋಡ್ರಿ. ಪಾಪು ಅಂತೂ ತುಂಬ ಕ್ಯೂಟಾಗಿತ್ತು, ಅವ್ರ ಪಾಪನೇ ಗಂಡು ಪಾಪು. ಈಗ ನಾನು ಎಲ್ಲ ಅರಿಶಿನ ಕುಂಕುಮ ತಗೊಂಡು ಅವ್ರ ಹತ್ರ ಒಂದು ಫೋಟೋನೂ ಇಡಿಸ್ಕೊಂಡೆ. ಕೊನೆಯದಾಗಿ ಎಲ್ಲರೂ ನಿಂತ್ಕೊಂಡು 4 ಮೆಂಬರ್ಸ್ ಒಂದು ಫೋಟೋ ಇಟ್ಕೊಂಡ್ವಿ. ಇನ್ನು ನೆಕ್ಸ್ಟು ನಾವು ಹೋಗ್ಬೇಕಲ್ವಾ, ಸೊ ಹಂಗಾಗಿ ಒಂದು ಕವರ್ ತೊಗೊಂಡು ಬಂದು ಅದು ಕೊಟ್ಟಿದ್ರಲ್ಲಿ ತಾಂಬೂಲ ಅದೆಲ್ಲನೂ, ಅದನ್ನು ಕವರ್ಗೆ ಇಟ್ಕೊಂಡು ಈಗ ಪಾವಗಡ ಹೊರಡ್ತಾ ಇದ್ದೀವಿ. ಅಲ್ಲಿಂದ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ, ನಿಮಗೆಲ್ಲೂ ಬೋರ್ ಅನಿಸಲ್ಲ. ನಾವು ಬಂದಿದ್ದೆ ಪಾವಗಡದಲ್ಲಿರುವಂಥ ಏಂಜಲ್ ಬ್ಯೂಟಿ ಸಲೂನ್, ಇವ್ರದ್ದೇನೆ ಇದಾಗಿರುತ್ತೆ ಸಲೂನು. ಇಲ್ಲಿ ಬಂದುಬಿಟ್ಟು ನಾನೊಂದು ಜಡೆನ ತೋರಿಸಿದ್ದೆ ಮೊನ್ನೆ. ನನಗೆ ಇದೇ ಥರನೇ ಬೇಕು ಜಡೆ ಅಂದರೆ, ಸೇಮ್ ಟು ಸೇಮ್ ಅದೇ ಥರನೇ ಹಾಕ್ಕೊಟ್ಲು. ಇನ್ನೊಂದು, ನಿಮಗೂ ಏನಾದರೂ ಈ ಥರ ಸಿಂಪಲ್ ಮೇಕಪ್ ಆಗಿರ್ಬೋದು, ಇಲ್ಲ ಸಿಂಪಲ್ ಹೇರ್ ಸ್ಟೈಲ್ಸ್ ಆಗಿರ್ಬೋದು, ಏನಾದರೂ ಒಂದು ಪೂಜೆಗಳಿಗೆ ಈ ಥರ ಸ್ಯಾರಿ ಡ್ರೇಪಿಂಗಿಂದ ಹಿಡಿದು ಸಿಂಪಲ್ ಮೇಕಪ್ಪು ಜಡೆ ಇದೆಲ್ಲ ಹಾಕ್ಕೋಬೇಕು ಅಂದರೆ ಇವ್ರನ್ನ ಆರಾಮಾಗಿ ಕಾಂಟ್ಯಾಕ್ಟ್ ಆಗ್ಬೋದು, ನಮ್ಮ ಪಾವಗಡ ಸುತ್ತಮುತ್ತ ಅವರು. ಯಾಕಂದರೆ ತುಂಬ ಕಡಿಮೆ ಪ್ರೈಸಲ್ಲೇ ಮಾಡ್ಕೊಳ್ತಾಳೆ. ಸೊ ಬೇಗ ಮಾಡ್ತಾಳೆ, ಮೇಯ್ನ್ ವರ್ಕು ಫಾಸ್ಟಾಗಿ ಮಾಡ್ತಾಳೆ. ನನಗೆ ಜಡೆ ಹಾಕೋದು ಒಂದು 10 ಮಿನಿಟ್ಸಲ್ಲೇ ಆಗೋಯ್ತು. ಸೊ ಇಲ್ಲ ಎಷ್ಟೊತ್ತಾಗುತ್ತೋ ಏನೋ ಅಂತ ನಂಗೆ ಟೆನ್ಷನ್ ಆಗಿತ್ತು, ನಮ್ಮ ಮನೆಯವ್ರು ಎಲ್ಲಿ ಬೈತಾರೋ ಅಂತ. ಸದ್ಯಕ್ಕೆ ನನ್ನಿದಕ್ಕೆ 10 ಮಿನಿಟ್ಸಲ್ಲೇ ವಿಜಿ ನಂಗೆ ಬೇಗ ಹಾಕ್ಕೊಡ್ಬೇಕು, ಹೆಂಗಾದರೂ ಹಾಕು ಸರಿನೇ, ನನಗೆ ಬೇಗ ಹಾಕಬೇಕು ಅಂತಂದು ಹೇಳಿದೆ. ಆದರೂ ಸಖತ್ತಾಗಿ ಹಾಕ್ಕೊಟ್ಲು ನೋಡಿರಿ. ಸೊ ಈ ಥರ ಬೇಗ ಹಾಕಕ್ಕೆ ಬರುತ್ತಾ ನೀವು ಹೇಳ್ರಿ, ಆದ್ರೂ 10 ಮಿನಿಟ್ಸಲ್ಲೇ ಹಾಕ್ಕೊಟ್ಲು ನೋಡಿ. ನಿಮಗೂ ಈ ಥರ ಹೇರ್ ಸ್ಟೈಲ್ಸ್ ಎಲ್ಲ ಬೇಕಂದರೆ ಆರಾಮಾಗಿ ಮೇಕಪ್ಪು ಹೇರ್ ಸ್ಟೈಲ್ಸು ಸ್ಯಾರಿ ಡ್ರೆಪ್ಪಿಂಗ್ ಬೇಕಂದರೆ ವಿಜಿ ಏಂಜಲ್ ಬ್ಯೂಟಿ ಸಲೂನ್ ಅಂತಂದು ಹೇಳ್ಬಿಟ್ಟು ಇನ್ಸ್ಟಾ ಪೇಜಲ್ಲಿ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ಅವ್ರಿಗೆ DM ಮಾಡಿದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ನ ತಗೊಂಡು ಆರಾಮಾಗಿ ಎಲ್ಲಿ ಬೇಕೋ ಅಲ್ಲಿ ಮೇಕಪ್ಸ್ಗೆ, ಯಾವುದೇ ಒಂದು ಸೀಮಂತ, ಬೇಬಿ ಶವರು ಮತ್ತು ಮದುವೆ ಫಂಕ್ಷನ್ಗಳಿಗೆ, ಯಾವುದಕ್ಕೆ ಒಂದು ಪೂಜೆಗಳಿಗೆ ಆಗಿರ್ಬೋದು ಮಾಡಿಕೊಡ್ತಾರೆ. ಇವ್ರನ್ನ ವಿಸಿಟ್ ಮಾಡ್ಕೊಳ್ಳಿ ಆ್ಯಂಡ್ ಬುಕ್ ಮಾಡ್ಕೊಳ್ಳಿ. ಈಗ ನೋಡಿ ಜಡೆ ನನಗೆ ತೋರ್ಸೋಕ್ಕೆ ಅಂತ ತಿರುಗ್ತಾ ಇದ್ದಾಳೆ ಇಟ್ಕೊಂಡಂಗೆ, ಭಾಳ ಚೆನ್ನಾಗಿ ಹಾಕ್ಕೊಟ್ಟಿದ್ದೀಯಾ ಅಂತಂದು ಹೇಳ್ತಾ ಇದ್ದೆ ನಾನು. ಅದೇನೆ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯ್ತು. ಬೇಡ ಬೇಡ ಅವಾಗಿದ್ದಂಗಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ, ಜಡೆ ಹಾಕ್ಕೊಂಡೆ ಚೆನ್ನಾಗಿದೆಯಾ ಬಿಡು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಜಡೆನೇ ಹಾಕ್ಸ್ಕೊಂಡು ಹೋಗೋಣ ಎಲ್ಲೋದ್ರು ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ಸೊ ನಂದು ಹೇರ್ ಬಂದುಬಿಟ್ಟು ರಿಯಲ್ ಹೇರು ತುಂಬ ದಪ್ಪ ಲಾಂಗ್ ಹೇರ್ ಇದ್ದಿತ್ತು. ಅದೇನಾಯ್ತೋ ಗೊತ್ತಿಲ್ಲ, ಆಗಲಿ ಒಂದು ಸಾರಿ ಮಕ್ಕಳಾದ್ಮೇಲೆ ಹೇರ್ ಕಟ್ ಮಾಡಿಸಿದ್ದೆ, ಸ್ವಲ್ಪ ತೆಳುವಾಗಿದೆ ಹೇರು ಅಂತಂದು ಫುಲ್ಲು ಶಾರ್ಟ್ ಮಾಡೋಕ್ಕಿದ್ರು. ಆವಾಗಿಂದ ಹೇರ್ ಗ್ರೋತೇ ಆಗಿಲ್ಲ ನನಗೆ ಚೆನ್ನಾಗಿ. ಅದಕ್ಕೋಸ್ಕರ ಶಾರ್ಟ್ ಹೇರ್ ಅದೇ ಥರನೇ ಇದೆ ನನಗೆ. ಇಲ್ಲಾಂದರೆ ತುಂಬ ಲಾಂಗ್ ಹೇರು ದಪ್ಪ ಇದ್ದಿದ್ದು ನನಗೆ. ಅಲ್ಲಿಂದ ನೆಕ್ಸ್ಟ್ ಇನ್ನೇನು ತುಮಕೂರು ಹತ್ತತ್ರ ಬಂದ್ವಿ. ಸುನೀತಾ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಈಗ. ನಿದ್ದೆ ಅಂತೂ ಎಳೀತಾ ಇದೆ, ನನಗೆ ಮಲಗೋಕ್ಕಾಗ್ತಾಯಿಲ್ಲ. ಮಲ್ಕೊಂಡ್ರೆ ಎಲ್ಲಿ ಜಡೆ ಎಲ್ಲ ಹಾಳಾಗುತ್ತೋ. ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇರ್ಬೋದು, ಒಳ್ಳೆ ಅರುಂಧತಿ ಇದ್ದಂಗೆ ಇದ್ದೀನಿ ಆ ಕುಂಕುಮ ಎಲ್ಲ ಇಟ್ಕೊಂಡು. ಆದರೂ ನಮ್ಮ ಮನೆಯವ್ರು ಚೆನ್ನಾಗಿ ಕಾಣಿಸ್ತಿದ್ಯಾ, ಹಿಂಗೆ ಇರು, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಚೆನ್ನಾಗಿದೆಯಾ ಅಂತಂದು ಹೇಳ್ತಾಯಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ನಾನು ಹಂಗೆ ಇದ್ದೀನಿ ನೋಡ್ರಿ. ಬ್ಲೌಸು ಸ್ಯಾರಿ ಅಂತೂ, ಆ ಜ್ಯುವೆಲರಿ ಅಂತೂ ಹೆವಿ ಮ್ಯಾಚ್ ಆಗಿದೆ ಎಲ್ಲದಕ್ಕೂ. ಅಲ್ಲಿಂದ ನಾವು ಯಲ್ಲಾಪುರದಲ್ಲಿರುವಂಥ ಸುನೀತಾ ಅವ್ರ ಮನೆಗೆ ಬಂದ್ವಿ. ರಾಧಾಕೃಷ್ಣ ವ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಇದೆ ಮತ್ತು ಯೂಟ್ಯೂಬಲ್ಲೂ ಇದೆ ಅವರ ಚಾನಲ್ಲು. ಅಲ್ಲಿ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ನೋಡ್ಬೋದು. ಯಾಕೆಂದರೆ ಹೇಳ್ತೀನಿ ಅಂದರೆ, ಸೊ ನನ್ನ ಇವರ ಪರಿಚಯ ಬಂದ್ಬಿಟ್ಟು 2 ವರ್ಷದ ಹಿಂದೆನೇ ಆಗಿತ್ತು. ಆದರೆ ಫ್ರೆಂಡ್ ಅಂತ ಒಪ್ಕೊಂಡು ತುಂಬ 2 ವರ್ಷನೇ ಆಯಿತು. ವೀಡಿಯೋಸ್ಗೆ ಅಂತ ಕರೆದಿರೋರು ಅವಾಗ ಪರಿಚಯ ಆಗಿರೋ ಅಂತಾರೆ ಇವರು. ಇದುವರೆಗೂ ಒಂದು ಸಾರಿ ನೀನು ಕೊಲಾಬ್ ಮಾಡು, ನನ್ನ ಬಗ್ಗೆ ಹೇಳು ಅಂತ ಹೇಳಿಲ್ಲ. ಅದಕ್ಕೋಸ್ಕರ ಅವ್ರ ನಿಸ್ವಾರ್ಥ ಮನಸ್ಸಿಗೆ ಪ್ಲೀಸ್ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಸೊ ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀವಂತೆ. ಈ ಥರ ಕೇಳದೆ ಇರೋರಿಗೆ ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು. ತುಂಬ ಜನ ಕೇಳಿ ಹೈಲೈಟ್ ಆಗೋದಕ್ಕೆ ತುಂಬ ಜನ ವೀಡಿಯೋಸಲ್ಲಿ ಬರ್ತಾ ಇರ್ತಾರೆ. ರಿಯಲ್ ಆಗು ನಾನು ಅಂಥ ಜನಗಳು ತುಂಬ ಜನ ನೋಡಿದ್ದೀನಿ. ಸೊ ವೀಡಿಯೋಸ್ಗೋಸ್ಕರ ಯೂಸ್ ಮಾಡೋರನ್ನ, ಅದಕ್ಕೋಸ್ಕರ ಪ್ಲೀಸ್ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಡೇಟ್ ಇದೆಯಲ್ಲ ಇಲ್ಲ
ಏನ್ ತೋಟಗಳು ಶಾಕ್ ನನಗೆ ನೋಡಿ ಪರವಾಗಿಲ್ಲ ಈಗ ಬಳ್ಳಂಗಿಲ್ಲ ನೆಕ್ಸ್ಟ್ ಇನ್ನೊಂದ್ 2-3 ಅವರ್ ಮಾತಾಡಂಗಿಲ್ಲ ನೀವು ಆರಾಮ್ಸೆ ಬಂದಿದ್ದು ಲೇಟ್ ಸ್ಪೆಷಲ್ ಆಗಿರ್ಬೇಕಲ್ಲ ನಾವು ಮತ್ತೆ ಡೈಲಿ ಒಂದೇ ತರ ಇರ್ತೀವಿ ಹಬ್ಬದಾಗ ಸ್ಪೆಷಲ್ ಆಗಿರ್ಬೇಕು ನಿನ್ ನಮ್ಮನೆ ನೋಡಿ ಕೆಲ್ಸಕ್ಕೆ ಹೋಗಿದ್ ನಮ್ ಇವತ್ತು ಹೋಗಿದ್ದೆ ವಾಶ್ರೂಮ್ ಅಲ್ಲಿದೆ ನಮ್ಗೆ ಹೇಳಕ್ ಬೇಕು ಏನು ವಾತಾವರಣ ನಿಮಗೆ ವಾತಾವರಣ ಚೆನ್ನಾಗೈತೆ ಈ ಮನೆ ಮಾಡೋದೇ ಅಚೀವ್ಮೆಂಟ್ ಅಣ್ಣ ನಮಗೆ ಇದೇ ದೊಡ್ಡ ಡ್ರೀಮ್ ಆಗಿತ್ತು ಅದು ಫುಲ್ಫಿಲ್ ಮಾಡ್ಕೊಂಡು ನಮ್ಮ ಎಂತ ಬಾಳೊಂದಂತ ಪೈನ ಹೌದಾ ಚಂದು ಅಂತ ಅವರು ಮಾಡ್ತಾ ಇರ್ತಾರೆ ನೋಡ್ತಿರ್ತಾರೆ ಹೇಳಿದೆ ಅಂದ್ರೆ ನಾನೇನಕ್ಕೆ ಅಂತಂದ್ರೆ ಇವತ್ತು ನಾನು ಫ್ರೀ ಇರ್ತೀನಿ ನೀವು ಬಂದ್ರೆ ನನ್ಗೊಂಥರ ಬೆನಿಫಿಟ್ ಅಲ್ವಾ ನೀವು ಫ್ರೀ ಇರ್ತೀರಾ ನಾನು ಫ್ರೀ ಇರ್ತೀನಿ ಸಂಜೆ ಅವಾಗ ಮರ್ದಾಸನ್ ಪಲಾರ್ಥ ಮಾತಾಡ್ಸಲ್ಲ ನಮ್ದು ಓವಳಾಪುರ ರಂಗಸಾಮುದ್ರ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಪದ ಪದ ಅಕ್ಕದ ಪ್ಲೇ ಇದು ರಾಮ ದೇವತೆ ಅವನಿಂದು ಅತಿ ನಮ್ಮ ದೇವರ ಅಂಜನಾದ್ರಿ ಮೇಲೆ ಅಲ್ಲಿ ಹಾಕಿದ್ವಿ ಇದು ಹಳೆ ಮನೆ ತುಂಬಾ ಕೇರ್ ತಗೊಂಡ್ಬಿಟ್ಟು ಜಾಸ್ತಿ ಇಮಿಡಿಯೇಟ್ ಅದು ಮಾಡಿಸ್ತೀವಿ ಅದೇ ಅಸೈಂಟ ಗೋಡೆ ಅಂತಾರಲ್ವಾ ಆ ಟೈಪ್ ಇದು ಅಟ್ಟನ ಪದ ಲೋಕಿ ಇದನ್ನೇ ಎಷ್ಟು ದೊಡ್ಡದಾಗಿ ಮಾಡ್ಕೊಂಡು ಅವ್ರು ಅದೇ ಹೇಳಿದ್ದು ಅವಾಗಲೇ ದೊಡ್ಡ ಅಂಚಿನ ಮನೆನೇ ಹೆಂಚಿನ ಮನೆ ಮೇಲೆ ಅಟ್ಟ ಇದೆ ಅದು ಅಟ್ಟ ಬಂದಿದೆ ಅವಾಗ ಮನೆ ವಸ್ತು ಗೊತ್ತಾಯ್ತು ಒಂದು ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು ಒಂಟಿಲ್ಲ ಮೂಲೆ ಒಂದು ಸ್ವಲ್ಪ ಹೊಡಾಕ್ಬೇಕು ಅಂತ ಪಗ್ಸೆಟ್ಟು ಫಸ್ಟ್ ಚಿಮ್ನಿ ಒಳ್ಳೆ ಸೌದೆದ ಅದು ಗ್ಯಾಸ್ ಬಂದಲ್ಲಿ ಗ್ಯಾಸ್ ಇಲ್ಲಿ ಅದು ಹಂಗೆ ಅದು ಕ್ಯಾನ್ಸಲ್ ಮಾಡಿ ಆಮೇಲೆ ಬಂಡೆ ಇಟ್ಟಾರೆ ನೋಡಿ ಅದು ನಾವೆಲ್ಲ ಓಪನ್ ಮಾಡಿರೋದು ಇದೆಲ್ಲ ಅಟ್ಟ ಇದ್ಮೇಲೆ ಅಂದ್ರೆ ಮನೆ ಕಟ್ಟಿದ್ರು ಆಮೇಲೆ ಅದೇನೋ ಕೀಳ್ಬೇಕಂತೆ ಶಾಸ್ತ್ರ ಅದು ನೀವು ಕಿತ್ರ ಅದು ನಾವೇ ಓಪನ್ ಮಾಡಿದ್ದು ಅದೇ ಒಂದ್ ಸ್ವಲ್ಪ ಮೂಲೆ ಇದ್ ಮಾಡ್ಬೇಕು ಅಂತ ಇದ್ ಮಾಡಿದ್ದು ಶಾಸ್ತ್ರಕ್ಕೆ ಊಟ ಮಾಡಿ ಮೇಲೆಲ್ಲ ಅಟ್ಟ ಇದು ಇದು ಅಟ್ಟ ಮೇಲಿದು ಕರೆಕ್ಟ್ ಇಲ್ಲಿ ಹೋಗ್ತೀನಿ ಒಬ್ಬರಿದ ಮೇಲೆ ಹತ್ತೈತೇನು ಅವೆಲ್ಲ ಪಪ್ಪಿ ಬಂದವ್ ಸುರಿಸ್ಬೇಕು ಅವನ್ನೆಲ್ಲ ಅದೇ ಅಣ್ಣ ಇದು ಜಮೀನು ಹೊಲ್ದಾಗ ಮನೆ ಕಟ್ಟಿರೋದು ಇದು ಇಲ್ಲೆಲ್ಲ ನಮ್ಮದೆಲ್ಲ ಅವಾಗೆಲ್ಲ ಇಲ್ಲೆಲ್ಲ ಒಂದು ಇಲ್ಲೆಲ್ಲ ನಾವು ಊರಾಗಿರೋದಕ್ಕಿಂತ ಊರಾಚೆ ಜಾಸ್ತಿ ಇದು ದೊಡ್ಡದು ಆದ್ರೂ ಸಖತ್ತು ಜೋರಾಗ ಅವ್ರು ಎಲ್ಲರೂ ಟೌನ್ಗಳ ಕಟ್ಟೆ ಮನೆಗಳು ಟೌನ್ಗಳಿಗೂ ಹಂಗೆ ಕಟ್ಟಿಲ್ಲ ಅಲ್ಲ ತಕ್ಕೋಗೋದು ಪೈಪ್ ಲೈನ್ ಕಲೆಕ್ಷನ್ ಕೊಟ್ಟಿರ್ತೀರ ಮನೆ ಹತ್ರನೇ ಎಲ್ಲ ಇಲ್ಲಿಂದಲೇ ಮೋಟ್ರು ಆನ್ ಮಾಡೋದು ಆಫ್ ಮಾಡೋದು ಅದೇ ದೊಡ್ಡದಾಗೆ ಕಳಿಸಿದ್ರ ಅಣ್ಣ ಮನೆ ನೋಡಮ್ಮ ನಮ್ಮ ಸೈಡ್ರೆಲ್ಲ ಈ ಕಡೆ ಸೇರ್ಕೊಂಡಿದ್ದೀರಾ ಬಂದು ನೀವು ಹಳೆ ಸಂಬಂಧಗಳೇ ಅಲ್ಲಿ ದೂರ
ಇದು ತೆಂಗಲ್ಲು. ಹೌದೌದು ನಿಜ. ಬಿಡು ಹೋಗ್ಲಿಕ್ಕೆ ಅಲ್ಲೇ ಜಾಗ ಐತಲ್ಲ. ಎಲ್ಲ ಅಲ್ಲೇ ಮಣ್ಣು ಹೊಡೆಯಂಗಿದೆ, ಇವತ್ತು ಮಣ್ಣು ಹೊಡಿತಾ ಇಲ್ಲ, ಮಣ್ಣು ಹೊಡೆದು ಬರೋದು ಮನೆ. ಇವ್ರ ಮನೆ ತೆಗಿಲಿಲ್ಲ ಅಂದ್ರೆ ನಿಮ್ಮ ಮನೆ ತೆಗಿಬೇಕಮ್ಮ. ಬೇಡ ಸುಮ್ಮನೆ ನಮ್ಗೆ. ಬಾ ತಗೋ ಬಾ, ಇನ್ನೇ ವಾಪಸ್. ಆಗೋದು. ಇನ್ನು 10 ಗಂಟೆಗೆ ಊಟ ಮಾಡಿದ್ರೆ ಅವಾಗಿಂದ ಫ್ರೀ. ಹಂಗ ಒಂಚೂರು ಉಪ್ಪಿಕ್ಕು ಸೇರಿಬಿಟ್ಟು ಹಾಕಂತಾರೆ. ಸ್ವಲ್ಪ ಸ್ವಲ್ಪ ಹಾಕಿ ತಿನ್ನಕ್ಕಾಗಲ್ಲ ನಮಗೆ. ಮನೆ ಹೇಳು, ಮನೆ ಬೇಡ ರೆಡಿ ಅಲ್ಲ ಕಾಳ್ಕೊಂಡು ಹೊಡೆದು ನಾವು ನಮಗೆ ಇಷ್ಟ ಆಗಲ್ಲ ನಮಗೆ. ಪೂಜೆ ಮಾಡೋದು ಮಾಡಿದ್ದೀನಿ. ಪೂಜೆ ಮಾಡಿರೋದು ಮತ್ತೆ ಇದು ಕುಂಕುಮ ಕೊಡೋದು ಮಾಡಿದೆ. ಅವರು ಲಕ್ಷ್ಮಿ ಕೊಡ್ತಾರ. ಮೋಸ್ಟ್ಲಿ ಆ ಕಡೆ ಯಾರು ಅಷ್ಟೇನೋ, ನಮ್ಮೂರಲ್ಲಿ ಯಾರು ಅಷ್ಟೇನೋ. ಮಳೆ ಬರಬೇಕು, ಹೋಗ್ಬೇಕು, ಮಳೆ ಬರಬೇಕು, ನೆನೆಬೇಕು. ಇಷ್ಟು ಭೂಮಿ ಸಿಕ್ಕಿದ್ರೆ ಸಾಕು, ಅದರಲ್ಲೇ ಬೆಳೆ ಇಟ್ಬಿಡ್ತಾರೆ. ಅಡಿಕೆ ಗಿಡ ಒಂದು 70 ಗಿಡ ಇದ್ವು ಎಲ್ಲ. ಇದು ಅದೇ ಎಲ್ಲ ಅಡಿಕೆ ಗಿಡ ಟ್ರೆಂಡ್ ಆಗ್ಬಿಟ್ಟಿದೆ ಅಲ್ವಾ. ಈಡ್ ಬಾಗೊಂದು ನಮ್ಮ ರೀಲ್ಸ್ ಸೇಸಕ್ಕೆ ಇಲ್ಲಿ ಸಖತ್ತಾಗೈತೆ. ಸೊ ಎಷ್ಟು ನಿಸ್ವಾರ್ಥ ಮನಸ್ಸು ಅಂದರೆ ಇವರು ನಿಜ. ಗುಬ್ಬಿ ಸೈಡವರು ಇಷ್ಟು ಒಳ್ಳೆಯವರ ಅಂತ ಅನ್ನಿಸ್ಬಿಡ್ತು ನನಗೆ. ಯಾವುದೇ ಥರ ನಮ್ಮ ಕಡೆಯಿಂದ ಏನು ಅವ್ರಿಗೆ ಇದಿಲ್ಲ, ಲಾಭ ಇಲ್ಲ, ಆದ್ರೂ ನಮ್ಮನ್ನು ಎಷ್ಟು ಇಷ್ಟಪಟ್ಟು ಇಲ್ಲಿವರೆಗೂ ಕರೆದು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಸೊ ತುಂಬ ಇಷ್ಟ ಆಯ್ತಪ್ಪ. ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ಚಿರಋಣಿ ನಾನು ಯಾವತ್ತಿದ್ರು. ಭಾಗ್ಯ, ಸೊ ಭಾಗ್ಯ ಹೋಗು ಬಾ ಅಂತಂದೇಳಿ ಮಾತಾಡಿಸು ಅಂತಂದು ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ನಿಮ್ಮ ನಿಸ್ವಾರ್ಥ ಮನಸ್ಸಿಗೆ. ಏನಮ್ಮ ನಿನ್ನ ಅವಸ್ಥೆ? ಏನಿಲ್ಲಪ್ಪ, ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ. ಮಳೆ ನೋಡೋ ಒಂದು ಸ್ವಲ್ಪ ಹೊತ್ತಿಗೆ ಯಾವ ಕೆಲಸ ನಿನ್ನ ನೆನೆದಂಗೆ ನೋಡ್ಕೊಂಡಿಲ್ಲ ಅವು. ನೋಡ್ಕೊಂಡಿದೀಯ ಮತ್ತೆ ನೀನೇನು ನೆಂದಿದ್ದೀಯ? ನೋಡು ಅವಸ್ಥೆ. ಹೌದಾ? ಕೇಳಿದ್ದೆ ನಾನು ಭಾಗ್ಯನೊಂದ್ಸಲ ಅವ್ರ ಮನೆಗೆ ನಿಮ್ಮ ಮನೆಗೆ ಬಂದಿದ್ರಲ್ಲ ಅವರು. ಇದು ಒಳ್ಳೆ ಮೆಮೊರೇಬಲ್ ಇವಾಗ ನಮ್ಗೆ. ಇದು ನಾವು ನೆಂದ್ವಕ್ಕ ಎಲ್ಲರೂ ಬಾಳೆ ಎಲೆ ಒದಿಸಿದ್ದೀವಿ. ಬಾಳೆ ಎಲೆ ಒದಿಸಿ ರೇಷ್ಮೆ ಸೀರೆ ಹಾಳಾಗಿ ಹೋಗ್ತತೆ ಅಂತ. ಹೌದಾ? ಅವರು ನನ್ನ ತಮ್ಮನ ನಿಂತಿದಾರಲ್ಲ ಅವ್ರ ಅಕ್ಕ. ನೀರಲ್ಲಿ ಆಡಿಸ್ತಾವೆ ನೀರು. ಔಷಧಿ ಅಣ್ಣ, ಮಳೆ ನಿಂತೋದ್ಮೇಲೆ ಛತ್ರಿ ಆಯಮ್ಮ ನೆನ್ಸಿಲ್ಲಕ್ಕ. ರೇಷ್ಮೆ ಸೀರೆ ಅದು 5,000. ದೇವರಾಣ ನೋಡು, ನಾವು ನೆಂದಿದ್ದೀವಿ. ಅದು ನಿಧಾನಕ್ಕೆ ಬರೋದು ಅಲ್ಲ. ಮೂರ್ತಿ ಅಲ್ಲ. ಹಲೋ, ಏನ ಅತ್ತೆ ಮಕ ತೊಳ್ಕೊಂತಿದ್ದಾಳೆ. ಇಲ್ಲೇ ಮಕ ತೊಳ್ಕೊಂತಾಳೆ. ಮಾತಾಡ, ನೇತ್ರಮ್ಮ ಇದ್ದಾಳೆ, ಮಾತಾಡಮ್ಮಿ.
ಲಸಿ ಏನೇ ಏನು ಮಾತಾಡ್ತಾಳಂತೆ ಅಲ್ಲಲ್ಲ ಅದು ಅಂಟು ಮಣ್ಣೆಲ್ಲ ಹೋಗ್ತಿಲ್ಲ ಸೈಡ್ನಾಗ ಇದು ನೀನು ನೀರು ಇಲ್ಲೇ ಇದ್ದೀವಿ ಇಲ್ಲೇ ಇದ್ದೀವಿ ಮೊನ್ನೆಲ್ಲ ಕಟ್ಕೊಂತೈತೆ ಅಂತೇಳಿ ಆ ಕಡೆ ಕಮ್ಮಿ ಒಂದ್ ಸ್ವಲ್ಪ ಈಗ ನಾನು ಇದೇ ಹೇಳ್ತೀನಿ ಅಲ್ಲಿಗೆ ಬಂದಾಗ ಕೊಡ್ಬೇಕು ಏನಿಲ್ಲ ಮತ್ತೆ ಯಾವಾಗಲೂ ನೀವು ಬರೋದು ಬರ್ತೀನಿ ನಮ್ಗೇನೇನು ಹೊಸ್ತ ಆ ಕಡೆ ನಮ್ಗೆಲ್ಲ ನೆಂಟು ಮನೆ ಬರ್ತೀವಲ್ಲ ಮತ್ತೆ ನೀವು ಬಂದಾಗ ನಾವಿರ್ಬೇಕಲ್ಲ ನಮ್ಗೆ ಒಂದ್ 70 ಕಿಲೋ ಮಡಕ್ಷಿರ ಅವ್ರಿಗೆ ನಿಯರ್ ಅಲ್ವಾ ನಾವು ಮಾಡ್ತಿದ್ದು ಎಷ್ಟು ಗೊತ್ತ ಅಲ್ಲಿಗೆ 5 ಕಿಲೋಮೀಟರ್ ಆಗುತ್ತೆ ಕೃಷ್ಣ ಹೋಗೋದು ಅವ್ನು ಚಿಕನ್ ತಿನ್ನಲ್ಲ ಜಾಸ್ತಿ ಬರೀ ಮಟನ್ ತರ ಕಲ್ಗೆ ಹೋಗೋದು ನಮ್ಮ ಕುಮಾರ ಇಲ್ಲೇ ಕೊಡ್ತಿದ್ದೆ పాము ఒక రెడీ అయ్యిండే వాన వచ్చి పాము అంతా పాడు చేసే ఉండవు చెప్ప ಉದ್ದವಂತದ ಬಿಡಮ್ಮ ಅಕ್ಕ ಯಾರ ನಮ್ಮೂರವ್ರು ನೋಡ್ರೆ ಗುರ್ತಿಡಿತಾರ ನಿನ್ನ ಮರ ಇದು ಅಮ್ಮ ಕ್ಲೈಮೇಟ್ ಇವಾಗ ಚೆನ್ನಾಗಿರೋದು ಈಗ ರೀಲ್ಸ್ಗೆ ಇವಾಗ ಸಖತ್ತಾಗಿರೋದು ಕ್ಲೈಮೇಟ್ ಹೆಂಗೆ ಬರ್ತಾಯಿದೆ ಗೊತ್ತಾ ಕ್ಯಾಮ್ರಾ ಇವಾಗ ಮನೆ ಮುಂದೆ ಆಗ್ಲಿ ಮಾಡ್ತೀನಿ ಅದು ಮಾಡ್ರಿ ಅದು ಬಂದ್ಮೇಲೆ ಬರಲೇಬೇಡಿ ಅಂತ ಹೇಳಿ ಏನ್ ಹೇಳಿದ್ರು ಮಾಡದೇ ಮಾಡ್ತಾರೆ ಇಲ್ಲ ನೆಕ್ಸ್ಟ್ ಇಲ್ಲಿ ಒಂದೇ ಬರ್ತೀವಿ ಇಲ್ಲಿಗೆ ಅಂತಾನೆ ಬರೋದು ಎಲ್ಲ ಸ್ವಿಚ್ ಆಫ್ ಮಾಡಿ ಚೆನ್ನಾಗಿರ್ತೈತೆ ಮಾಡೋಣ ಏನು ತೋಟಗಳು ಸಂಪಾದಿಸಾರ ಮತ್ತೆ ಬೇಡ ಬೇಡ ಲಕ್ಷ್ಮಿ ಎಲ್ಲೆಲ್ಲಿ ಕರ್ಕೊಂಡ್ ಬಂದವಳೆ ಸ್ವಲ್ಪ ಹೊತ್ತು ಮುಂಚೆಲೆ ಬೆಳಗ್ಗೆ ಆಗೋ ಪೂಜೆ ಇವಾಗ ಆಗ್ತೈತಿ ಇಲ್ಲ ಅಲ್ಲೇ ಮಾಡಿದ್ದೆ ಒಂದ್ಸರಿ ಅಲ್ಲ ಈ ಮುಂದೆ ಈ ಜಾಗದಾಗೆ ನಾನು ನಿಮ್ಗೋಸ್ಕರ ಕಾದಿದ್ದು ಪೂಜೆ ಮಾಡ್ದಾಗ ನಾನು ಅಲ್ಲೇ ಅಕ್ಷತೆ ಕಳೆದ ಮುಂದೆ
చేస్తాను ಏ ನೀನೇ ಇವಾಗ್ಲಾ ಅಯ್ಯೋ ರಾಮ ಅದಕ್ಕೆ ಇವರು ಅದೇ ನಾನು ಹೇಳ್ದೆ ನಮ್ಮೂರವ್ರು ಇದರಲ್ಲಿ ಅಂತ, ಅದಕ್ಕೆ ಫೋನ್ ಮಾಡ್ತೀನಿ ನೀನು ಗೊತ್ತಾ ಅಂದ್ರು. ಹ್ಞೂ ಗೊತ್ತು, ಮಾತಾಡ್ಸಿದ್ದಾರೆ, ಬರ್ತಾರೆ ನಮ್ಮ ಮನೆಗೆಲ್ಲ, ನಮ್ಮ ಮಾವನೇ ಆಗ್ಬೇಕು ಅಂತ ಎಲ್ಲ ಹೇಳ್ದೆ ನಾವು. ಚೆನ್ನಾಗಿದ್ದೀರಾ? ಹಬ್ಬ ಜೋರ? ಬನ್ರಿ ಒಂದ್ಸಲ ತುಮಕೂರಿಗೆ ಬಂದ್ರೆ ಮನೆಗೆ. ಯಾಕೆ ಇಲ್ಲಪ್ಪಯ್ಯ? ಅಯ್ಯಪ್ಪ 3:45 ಬಸ್ಸಿಗೆ ನೀವು ಹೋದ್ರೆ ನಾನು ದೇವ್ರು ನಿಂತದೆ ಅವಾಗ. ಅಮ್ಮ ನಿಂದ ಅವಾಗ ಫುಲ್ ಆತು. ಕಲ್ಲರ್ ಹೋಗಲ್ಲ. ನಾವು ಅಲ್ಲೇ ಎಷ್ಟೊಂದು ಜನ ಕಸ್ಟಮರ್ ಎಲ್ಲ ತಗೊಂಡಿದ್ದಾರೆ, ಏನು ಅಂತ ನಾವು ನಾವು ತುಮಕೂರಲ್ಲಿ ಸುನೀತಾ ಅವ್ರ ಮನೆ ಹತ್ರ ಊಟ ಮಾಡ್ಕೊಂಡು ಅರ್ಶಿನ ಕುಂಕುಮ ತಗೊಂಡು ಸ್ಯಾರಿ ಕೊಟ್ಟರು, ಅದನ್ನು ತಗೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಬಡವನಹಳ್ಳಿಗೆ. ಮಂಜು ಅವ್ರ ಮನೇಲಿ ಇನ್ನೂ ಲೈಟ್ಸ್ ಎಲ್ಲ ಆನ್ ಇದಾವೆ. ಸೊ ನಾವು ಹೋಗೋಷ್ಟಲ್ಲೇ 10:30 ಆಯಿತು ಟೈಮು, ನೀವು ನೋಡಿದ್ರಲ್ಲ ಕಾರಲ್ಲಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಿಡೋದೆ ಮಧ್ಯರಾತ್ರಿ 2:30 ಆಯಿತು ಮನೆಗೆ. ಹಂಗೆ ಎಲ್ಲ ನಾವು ಕೇಸುಗಳಿದಾವೆ ಅಂತ ಎಲ್ಲ ಮುಚ್ಚಾಕಿರ್ ಮೊನ್ನೆ. ಅಲ್ಲ ಅವ್ನು ಅರವಿಂದ್ ಹಂಗೆ ಚಿಕ್ಕ ಮಗನ ಹಂಗೆ. ಈಗಳಮ್ಮ ಇವತ್ತು ಫುಲ್ ಎಲ್ಲ ಮುದ್ದಾಗ್ಬಿಟ್ವಿ, ಅಲ್ಲಿ ಮಳೆ ಬಂತು ದೇವರಾಣಗ. ನಾವು ಬಾಳೆ ಎಲೆ ಕಿತ್ಕೊಂಡು ಅಡ್ಡಾಡ್ಕೊಂಡು ನಿಂತಿದ್ದೀವಿ. ಇನ್ನೊಬ್ಬ ಹುಡುಗಿ ಶರ್ಗೋದ್ಸ್ಕೊಂಡು ನಿಂತಾಳ, ಆ ಸೀರೆ ನೆನೀತತೆ ಅಂತ. ಹ್ಞೂ ನಾವೆಲ್ಲ ನಂದಿದ್ದೀವಿ ಗುಬ್ಬೇಗೆ. ಅವ್ರ ಮನೆಗೆ ಹೋಗಿದೀವ, ಸುತ್ತಮುತ್ತಲೆಲ್ಲ ನಮ್ ಸಬ್ಸ್ಕ್ರೈಬರ್ ಎಲ್ಲ ಮನೆಗೆ ಹೇಳ್ಕೊಂಡು ಅವರು ಅಜ್ಜ ತೋಟ ಇದಾವೆ. ಅದು ಹೊಲಸದ್ಲು ಅಂದ್ರೆ ಮೊನ್ನೆ ಕೊಟ್ಟಿದ್ದು ಇವತ್ತ ಉಟ್ಕೊಂಡಿರೋದು. ಬಿಡಿಸ್ತೇನಣ್ಣ ಏನಮ್ಮ ಮೊಬೈಲ್ ಹಿಡ್ಕೊಂಡಿದ್ದೆ ಈ ಹಬ್ಬದ ಕೈ ಕೊಡು ಒಂಚೂರು ಹೊತ್ತು. ಹೋಗಣ್ಣ. ಅನೋ ನೀನ್ ಕುಡಿತಿಲ್ಲ, ಟೈಮ್ ಕುಡಿತಿಲ್ಲ, ಕುಡಿ ಸುಮ್ನೆ. ಟೈಮ್ ಕುಡಿಯೋದಕ್ಕೂ ಕಲ್ಲು ಹಾಕ್ತೀಯ ನೀನು. ಅವನು ಕೊಡಮ್, ನಿನ್ ಮಗ ಎದ್ದಾವ್ ನೋಡು, ಕುಡಿ. ಅದೇ ನಮ್ಮ ಮನೆಯವರು